ಇತಿಹಾಸ ಒಂದ್ ಮಾತು ಹೇಳುತ್ತೆ, ಯುದ್ಧ ಶುರುವಾಗೋದು ಶಸ್ತ್ರದಿಂದ ಅಲ್ಲ, ಮನಸ್ಸಿನ ದ್ವೇಷದಿಂದ. ಅದು ಮಾರ್ಚ್ 12 ಮಧ್ಯಪೂರ್ವ ಮತ್ತೆ ಉದ್ವಿಗ್ನವಾಗಿತ್ತು. ಒಂದ್ ಕಡೆ ಇಸ್ರೇಲ್, ಇನ್ನೊಂದ್ ಕಡೆ ಇರಾನ್ ಪ್ರಭಾವ. ಆಕಾಶದಲ್ಲಿ ಬೆಂಕಿ ಹಾದಿಗಳು, ಭೂಮಿಯಲ್ಲಿ ಭಯದ ನೆರಳುಗಳು. ಆದ್ರೆ ಒಂದು ಸಾಮಾನ್ಯ ಸಂಘರ್ಷ ಅಲ್ಲ, ಇದು ಅಸ್ತಿತ್ವದ ಹೋರಾಟ. ಆ ರಾತ್ರಿ ಎಚ್ಚರಿಕೆ ಸೈರನ್ ಮೊಳಗಿತ್ತು. ಜನರು ತಮ್ಮ ಮನೆಗಳಿಂದ ಓಡಿ ಹೋದ್ರು, ಭದ್ರತಾ ಕೊಠಡಿಗಳಲ್ಲಿ ಅಡಗಿಕೊಂಡ್ರು. ಮಕ್ಕಳ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಇತ್ತು, ತಾಯಿ ತಂದೆಯ ಕಣ್ಣುಗಳಲ್ಲಿ ಒಂದು ಆತಂಕ ಇತ್ತು. ಆಕಾಶದಲ್ಲಿ ಒಂದು ಶಬ್ದ, ಮತ್ತೊಂದು ಶಬ್ದ, ಮತ್ತೊಂದು ಪ್ರತಿ ಶಬ್ದವು ಭಯದ ಸಂದೇಶವನ್ನ ಕೊಡ್ತಾ ಇತ್ತು. ಆದ್ರೆ ಇಸ್ರೇಲ್ ಮಾತ್ರ ಸಿದ್ಧವಾಗಿತ್ತು. ಅವರು ನಿರ್ಮಿಸಿದ್ದ ಒಂದು ರಕ್ಷಣಾ ವ್ಯವಸ್ಥೆ, ಅದಕ್ಕೆ ಹೆಸರು ಬಂದು ಐರನ್ ವಾಲ್. ಶತ್ರು ಕ್ಷಿಪಣಿ ಹೊರಟ ಕ್ಷಣ ಅದನ್ನ ಗುರುತಿಸುವ ಕಣ್ಣುಗಳು, ಕ್ಷಣಗಳಲ್ಲಿ ಲೆಕ್ಕ ಹಾಕುವ ಯಂತ್ರ ಆಗಿತ್ತು. ಅದು ನೆಲಕ್ಕೆ ಬರುವುದಾ ಅಥವಾ ಮಧ್ಯದಲ್ಲೇ ನಾಶ ಮಾಡಬೇಕಾ ಅನ್ನೋದೊಂದು ನಿರ್ಧಾರ ಮಾಡಬೇಕಾಗಿತ್ತು. ಮತ್ತೆ ಆಕಾಶದಲ್ಲಿ ಸ್ಫೋಟ, ಭೂಮಿಗೆ ತಲುಪುವ ಮುಂಚೆ ಅಪಾಯ, ಅಂತ್ಯ. ಇರಾನ್ ಕಡೆಯಿಂದ ಕಠಿಣ ಎಚ್ಚರಿಕೆ ಬಂದಿತ್ತು. ನಮ್ಮ ಮೇಲೆ ಒತ್ತಡ ಹೆಚ್ಚಾದ್ರೆ ಪರಿಣಾಮ ಗಂಭೀರ ಆಗುತ್ತೆ ಅಂತ. ಪದಗಳಲ್ಲಿ ಶಾಂತಿ ಮಾತುಗಳು, ಆದ್ರೆ ನೆರಳಿನಲ್ಲಿ ಮಾತ್ರ ಸಂಘರ್ಷದ ವ್ಯವಸ್ಥೆ ಇತ್ತು. ನೆರಳಿನ ಯುದ್ಧ ಈ ಭಾಗದ ಸತ್ಯ. ಜಗತ್ತು ಮೌನವಾಗಿ ನೋಡುತ್ತಿತ್ತು, ದೊಡ್ಡ ರಾಷ್ಟ್ರಗಳು ಗಮನಿಸುತ್ತಿದ್ದು. ಯಾಕಂದ್ರೆ ಈ ಬೆಂಕಿ ದೊಡ್ಡದಾದ್ರೆ ತೈಲದ ಬೆಲೆ ಏರುತ್ತೆ, ಅರ್ಥವ್ಯವಸ್ಥೆ ನಡುಗುತ್ತೆ. ಒಂದು ಸಣ್ಣ ದಾಳಿ ಜಗತ್ತಿನ ದೊಡ್ಡ ಪರಿಣಾಮವನ್ನು ಬಿಡುತ್ತೆ. ಇಸ್ರೇಲ್ ಮೌನವಾಗಿರಲಿಲ್ಲ. ರಾತ್ರಿ ಕಾರ್ಯಾಚರಣೆ ಶುರು ಆಗಿತ್ತು. ಯುದ್ಧ ವಿಮಾನಗಳು ಹಾರಿದ್ವು, ಗುರಿ ನಿಗದಿ ಆಗಿತ್ತು, ಸಂದೇಶ ಸ್ಪಷ್ಟ ಸಿಕ್ಕಿತ್ತು. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ದ್ವಿಗುಣ ಉತ್ತರ ಕೊಡ್ತೇವೆ ಅಂತೇಳಿ ಹೇಳಿದ್ರು. ನಗರಗಳಲ್ಲಿ ಭಯದ ವಾತಾವರಣ ತುಂಬಾ ಕೂಡಿತ್ತು. ಪ್ರತಿ ಸೈರನ್ ಒಂದು ಎಚ್ಚರಿಕೆ ಆಗಿತ್ತು, ಪ್ರತಿ ಸ್ಫೋಟ ಒಂದು ನೆನಪು ಆಗಿತ್ತು. ಯುದ್ಧದಲ್ಲಿ ಸಂಖ್ಯೆಗಳು ಮಾತ್ರ ಕಾಣುತ್ತೆ, ಆದ್ರೆ ನಿಜದಲ್ಲಿ ಅದು ನಿಜಗಳ ಕಥೆ ಆಗಿರುತ್ತೆ. ಈ ಯುದ್ಧ ಸೈನಿಕರ ಮಧ್ಯೆ ಮಾತ್ರ ಅಲ್ಲ, ತಂತ್ರಜ್ಞಾನವೂ ಹೋರಾಡುತ್ತಿದೆ. ಆಕಾಶದಲ್ಲಿರುವ ಕಣ್ಣುಗಳು ಗಮನಿಸುತ್ತಾ ಇದ್ದಾವೆ. ಮಾಹಿತಿ ಕೂಡ ಶಸ್ತ್ರವಾಗಿತ್ತು. ಭವಿಷ್ಯದ ಯುದ್ಧ ಮೈದಾನದಲ್ಲಿ ಮಾತ್ರ ಅಲ್ಲ. ಮಾರ್ಚ್ 12 ನಂತರ ಉದ್ವಿಗ್ನತೆ ಕಡಿಮೆ ಆಗಲಿಲ್ಲ, ಬದಲಿಗೆ ಹೆಚ್ಚಾಯಿತು. ಯಾಕಂದ್ರೆ ಪ್ರತಿ ಪ್ರತಿಕ್ರಿಯೆ ಇನ್ನೊಂದು ಪ್ರತಿಕ್ರಿಯೆನ ತರಬಹುದಾಗಿತ್ತು. ಈ ಸಂಘರ್ಷ ಯಾವಾಗ ಅಂತ್ಯ ಆಗುತ್ತೆ, ಅಥವಾ ಇದು ಆರಂಭ ಮಾತ್ರವೇ? ಪೃಥ್ವಿ ದ್ವೇಷ ಮತ್ತೊಂದು ದ್ವೇಷ ಹುಟ್ಟಿಸುತ್ತೆ. ಶಾಂತಿ ಮಾತುಗಳಿಂದ ಬರುವುದಿಲ್ಲ, ನಿರ್ಧಾರಗಳಿಂದ ಬರುತ್ತೆ. ಯುದ್ಧ ಗೆದ್ದವರು ಇತಿಹಾಸ ಬರೀತಾರೆ, ಸೋತವರು ಮರೆತು ಹೋಗ್ತಾರೆ. ಆದರೆ ಯುದ್ಧದ ನೋವು ಅನುಭವಿಸುವವರು ಸಾಮಾನ್ಯ ಜನ. ಒಂದು ಎಚ್ಚರಿಕೆ, ಈ ಬೆಂಕಿ ಮುಂದುವರೆದರೆ ಮುಂದಿನ ಸ್ಫೋಟ ಇನ್ನೂ ದೊಡ್ಡದಿರ್ಬೋದು. ಇದು ಅಂತ್ಯ ಅಲ್ಲ, ಇದು ಮಧ್ಯಂತರ ಮಾತ್ರ.